ಕ್ಷೇತ್ರಗಳಲ್ಲಿ ಯಾರಿಗೆ ಜೈ ಅಂತಾನೆ ಅನ್ನೋದು ಸದ್ಯಕ್ಕಿರುವಂತ ಪ್ರಶ್ನೆ. ಮತಗಟ್ಟೆಗಳ ಮುಂದೆ ಹಕ್ಕನ್ನು ಚಲಾವಣೆ ಮಾಡೋದಕ್ಕೆ ಸರತಿ ಸಾಲಿನಲ್ಲಿ ಬಂದಿದ್ದಾರೆ ಜನ. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆಯ ತನಕ ಮತದಾನಕ್ಕೆ ವ್ಯವಸ್ಥೆ. ಸರ್ವ ರೀತಿಯಲ್ಲಿ ಸಕಲ ಸಿದ್ಧತೆಯನ್ನ ಚುನಾವಣಾ ಆಯೋಗ ಮಾಡಿಕೊಂಡಿದೆ. 23ನೇ ತಾರೀಕಿಗೆ ಚುನಾವಣೆಯ ಫಲಿತಾಂಶದ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದು ಗೊತ್ತಾಗುತ್ತೆ. 23ನೇ ತಾರೀಕು 10 ದಿನ ಕಾಯಬೇಕಿನ್ನು. ಚನ್ನಪಟ್ಟಣ, ಶಿಗ್ಗಾವಿ ಮತ್ತು ಸಂಡೂರು ಈ ಕ್ಷೇತ್ರಗಳ ಚುನಾವಣೆ. ಮತಯಂತ್ರವನ್ನ ಅಭ್ಯರ್ಥಿಗಳ ಹಣೆಬರ ಅದರಲ್ಲಿ ಸೇರ್ತಾ ಇದೆ. ಮಾಜಿ ಮುಖ್ಯಮಂತ್ರಿಗಳ 2 ಮಕ್ಕಳಿದ್ದಾರೆ, ನಿಖಿಲ್ ಕುಮಾರಸ್ವಾಮಿ ಮತ್ತು ಭರತ್ ಬೊಮ್ಮಾಯಿ. ಸಂಡೂರಿನಲ್ಲಿ ಸಂಸದರ ಪತ್ನಿಗೆ ಮೊದಲ ಎಲೆಕ್ಷನ್ನ ಸವಾಲಿದು. ಗೆಲ್ಲಬೇಕು ಅನ್ನುವಂಥ ಅನಿವಾರ್ಯತೆ. ಜೆಡಿಎಸ್ಗೆ ಅಸ್ತಿತ್ವದ ಪ್ರಶ್ನೆ. ಭವಿಷ್ಯದ ನಾಯಕನನ್ನ ಹುಡುಕುವ ಪ್ರಯತ್ನದಲ್ಲಿ ಜೆಡಿಎಸ್ ಇತ್ತು. ಆ ಭವಿಷ್ಯದ ಭರವಸೆಯ ನಾಯಕನನ್ನ ನಿಖಿಲ್ ಕುಮಾರಸ್ವಾಮಿಯಾಗಿ ಮಾಡಬೇಕು, ಅವರಿಗೊದ್ದು ಪ್ಲಾಟ್ಫಾರ್ಮ್ ಅನ್ನು ಕೊಡಬೇಕು, ವೇದಿಕೆಯನ್ನು ಕೊಡಬೇಕು ಅನ್ನೋದಕ್ಕೆ ಇದೊಂದು ಮಹತ್ವದ ಚುನಾವಣೆ. ಕುಮಾರಸ್ವಾಮಿಯವರ ನಂತರ ಯಾರು ಜೆಡಿಎಸ್ ಅನ್ನ ಮುಂದೆ ತೆಗೆದುಕೊಂಡು ಹೋಗ್ತಾರೆ, ಈ ಪ್ರಶ್ನೆಗೆ ಉತ್ತರ ಬೇಕು. ದೇವೇಗೌಡರ ನಂತರ ಕುಮಾರಸ್ವಾಮಿ ಬಂದರು, ಎಚ್ ಡಿ ರೇವಣ್ಣ ಬಂದರು, ರಾಜಕೀಯವಾಗಿ ಪ್ರಬಲರಾಗಿದ್ದಾರೆ. ರೇವಣ್ಣಗಿಂತ ಕುಮಾರಸ್ವಾಮಿ ಸ್ವಲ್ಪ ಹೆಚ್ಚಾಗಿ ಪ್ರಬಲರಾಗಿ ಬೆಳೆದಿದ್ದಾರೆ, ಕೇಂದ್ರ ಸಚಿವರಾಗಿದ್ದಾರೆ. ಇವತ್ತು ಕುಮಾರಸ್ವಾಮಿಯ ನಂತರ ಯಾರಾಗ್ತಾರೆ ಜೆಡಿಎಸ್? ದೇವೇಗೌಡರ ಕುಟುಂಬದಿಂದ ಒಬ್ರು ಯಾರಾದರೂ ಬೇಕಲ್ವಾ ಮುನ್ನಡೆಯನ್ನು ಸಾಧಿಸೋದಕ್ಕೆ? ಆ ಮುನ್ನಡೆಯನ್ನು ಸಾಧಿಸುವುದಕ್ಕೆ ಮುನ್ನಡೆಯ ನಾಯಕನಾಗಿ ಯಾರು ಹೊಮ್ತಾರೆ ಅನ್ನುವಂಥ ಪ್ರಶ್ನೆಗೆ ನಿಖಿಲ್ ಕುಮಾರಸ್ವಾಮಿ ಉತ್ತರ ಜೆಡಿಎಸ್ ನಲ್ಲಿ ಸಿಗ್ತಾ ಇದೆ. ಯಾವ ಹಳೆ ಮೈಸೂರು ಜೆಡಿಎಸ್ ನ ಭದ್ರಕೋಟೆ ಅಂತ ಹೇಳಲಾಗ್ತಾ ಇತ್ತು, ಆ ಭದ್ರಕೋಟೆಯಲ್ಲಿ ಕಾಂಗ್ರೆಸ್ ಡಿ ಕೆ ಶಿವಕುಮಾರ್ ಮುಖಾಂತರ ಒಕ್ಕಲಿಗ ಸಮುದಾಯವನ್ನ ಟರ್ನ್ಔಟ್ ಮಾಡಿದ್ರು, ತಮ್ಮ ಕಡೆ ತೆಗೆದುಕೊಂಡಿದ್ರು. ಆ ಒಕ್ಕಲಿಗ ಸಮುದಾಯವನ್ನು ವಾಪಸ್ ತೆಗೆದುಕೊಳ್ಬೇಕು ಅಂತ ಇದಕ್ಕೆ ಪೂರಕ ಬೆಳವಣಿಗೆ 3 ದಿನಗಳ ಹಿಂದೆ ಸಚಿವ ಜಮೀರ್ ಅಹ್ಮದ್ ಖಾನ್ ಕೊಟ್ಟಂತ ಹೇಳಿಕೆ. ಒಕ್ಕಲಿಗ ಸಮುದಾಯ ನಿನ್ನೆ ಕಡಾಖಂಡಿತವಾಗಿ ಹೇಳ್ತು, ನಾವು ಇದನ್ನು ವಿರೋಧ ಮಾಡ್ತೀವಿ, ಜನಾಂಗೀಯ ದ್ವೇಷ ಇದು ಅಂತ ಹೇಳ್ತು ಒಕ್ಕಲಿಗ ಸಮುದಾಯದ ನಾಯಕರುಗಳು. ಒಕ್ಕಲಿಗ ಸಮುದಾಯಕ್ಕೆ ಮಾಡಿರುವಂತಹ ಅವಮಾನ ಅಪಮಾನ ಇದು ಅಂತ ಹೇಳಿದರು. ಹಾಗಾದ್ರೆ ಈ ಒಕ್ಕಲಿಗ ಸಮುದಾಯ ಈ ಬಾರಿ ಏನಾಗುತ್ತೆ? ಡಿ ಕೆ ಶಿವಕುಮಾರ್ ವಿಧಾನಸಭಾ ಚುನಾವಣಾ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗುವುದಕ್ಕೆ ಸಹಾಯ ಆಗಬೇಕು ಅನ್ನೋದು ಕಾರಣಕ್ಕಾಗಿ ಒಕ್ಕಲಿಗ ಸಮುದಾಯ ಆ ಕಡೆ ಹೋಯ್ತಪ್ಪ. ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಪಾರ್ಟಿಗೆ ಬಂತು. ಈಗ ಯಾರ ಕಡೆ ಹೋಗ್ತಾರೆ? ಈಗ ಯಾರ ಕಡೆ ಹೋಗ್ತಾರೆ ಅನ್ನೋದರ ಮೇಲೆ ನಿರ್ಧಾರ ಆಗುತ್ತೋ ಅಥವಾ ಇದಕ್ಕೆ ಇನ್ನೂ ಸಮಯ ಬೇಕೋ, ಈ ಪ್ರಶ್ನೆಗೆ ಉತ್ತರ ಸಿಗಬೇಕು. 2004ರಿಂದ 2024 ತನಕ ನೋಡ್ಕೊಂಡು ಬನ್ನಿ. SM ಕೃಷ್ಣರಿಂದ ಹಿಡಿದು ಇಲ್ಲಿಯ ತನಕ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು SM ಕೃಷ್ಣ, ಕೇಂದ್ರದಲ್ಲಿ ಸಚಿವರಾಗಿದ್ದರು, ಒಕ್ಕಲಿಗ ಸಮುದಾಯದ ನಾಯಕರಾಗಿದ್ದರು, ಎಲ್ಲವೂ ಆಯಿತು. ಆದರೆ ದೇವೇಗೌಡರು ವರ್ಸಸ್ SM ಕೃಷ್ಣ ಆಗಲಿಲ್ಲ, ಒಕ್ಕಲಿಗದ ಆ ಫೈಟ್ ಆಗಲಿಲ್ಲ. ಬಟ್ ದೇವೇಗೌಡರಿಗೂ ಕೂಡ ಅಪೋಸಿಟ್ ಆಗಿ ದೊಡ್ಡ ಮಟ್ಟದ ಲೀಡರ್ಗಳು ಯಾರು ಕಂಡು ಬರಲಿಲ್ಲ ಒಕ್ಕಲಿಗ ಸಮುದಾಯದ ನಾಯಕತ್ವದ ವಿಚಾರದ ಬಗ್ಗೆ ಮಾತನಾಡೋದಾದ್ರೆ. ಆದರೆ 2023ರಲ್ಲಿ ವಿಪರ್ಯಾಸ ನೋಡಿ. 2018ರಲ್ಲಿ ಯಾವ ಸಿದ್ದರಾಮಯ್ಯನವರು ಕುಮಾರಸ್ವಾಮಿ ಅವರನ್ನು ಮುಖ್ಯಮಂತ್ರಿ ಮಾಡಬಾರದು ಅಂತ ವಿರೋಧವನ್ನು ವ್ಯಕ್ತಪಡಿಸಿದ್ರು, ಬಟ್ ಕುಮಾರಸ್ವಾಮಿ ಅವರನ್ನು ಮುಖ್ಯಮಂತ್ರಿ ಮಾಡಿ ಮೈತ್ರಿ ಸರ್ಕಾರವನ್ನು ಅಧಿಕಾರಕ್ಕೆ ತರಬೇಕು ಅಂತ ಯಾರು ಹೆಗಲ ಮೇಲೆ ಹೆಗಲ ಕೈ ಹಾಕಿ ವಿಧಾನಸೌಧದಲ್ಲಿ ಜೋಡೆತ್ತುವಂತ ಕೈಗಳನ್ನು ತೋರಿಸಿ ಪ್ರದರ್ಶನವನ್ನು ಮಾಡಿದ್ರು ಡಿ ಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ. ಅದೇ ಉಭಯ ನಾಯಕರು ಇವತ್ತು ಜಿದ್ದಿಗೆ ಬಿದ್ದು ಎಲೆಕ್ಷನ್ ಅನ್ನು ಎದುರಿಸ್ತಾ ಇದ್ದಾರೆ. ಜಿದ್ದಿಗೆ ಬಿದ್ದು